ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೇಗಿದೆ ಗೊತ್ತಾ ವ್ಯವಸ್ಥೆ? ಒಂದು ಆಸ್ಪತ್ರೆ ಅಂತ ಅಂದ್ರೆ ಹೆಂಗಿರಬೇಕು? ಈ ಆಸ್ಪತ್ರೆ ವ್ಯವಸ್ಥೆಯನ್ನ ನೋಡ್ಬಿಟ್ರೆ ನೀವೆಲ್ಲ ಆಶ್ಚರ್ಯ ಪಟ್ಕೊಳ್ತೀರಿ. ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ಲೋಕಾಯುಕ್ತದವರೇ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ಡಾಕ್ಟ್ರೇ, ಇಂಥ ಬೆಡ್ ಮೇಲೆ ನೀವು ಮಲಗ್ತೀರೇನ್ರಿ? ದಿಂಬು ಬೆಡ್ ನೋಡಿದ್ರೆ ಜೈಲಿನಲ್ಲೂ ಈ ರೀತಿ ಇರೋದಿಲ್ಲ. 6 ಫ್ಲೋರ್ ಬಿಲ್ಡಿಂಗ್, ಬೆಡ್ ಇಲ್ಲ, ನೀರಿಲ್ಲ, ಹಿಂಗಾದ್ರೆ ಹೆಂಗ್ರಿ? ರೋಗಿ ಸಂಬಂಧಿಕರಿಗೆ ಕೂರೋಕೆ ಚೇರ್ಗಳಿಲ್ಲ. ಆಸ್ಪತ್ರೆ ಹೆಂಗ್ ನಡೆಸ್ತಿದ್ದೀರಾ ನೀವೆಲ್ಲ? ಕೋಟಿ ಕೋಟಿ ಹಣ ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಏನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ. ವಾರಕ್ಕೊಮ್ಮೆ ಇಲ್ಲಿ ವಿಸಿಟ್ ಮಾಡಬೇಕು, ಆಗ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಅಲ್ವಾ? ಆಸ್ಪತ್ರೆ ಅವ್ಯವಸ್ಥೆ ಕಂಡು ಡಾಕ್ಟರ್ಸ್ಗೆ ಉಪಲೋಕಾಯುಕ್ತ ಫುಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ರು ಉಪಲೋಕಾಯುಕ್ತ ಬಿ ವೀರಪ್ಪ. ಬ್ರಿಮ್ಸ್ ನಿರ್ದೇಶಕಿ ಶಾಂತಲಾ ಕೌಜಲಗಿ, ಎಂಎಸ್ ಬಾಳಿ, ಡಿಸ್ಟ್ರಿಕ್ಟ್ ಸರ್ಜನ್ಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆ ಅಂತ ಅಂದ್ರೆ ಹೆಂಗಿರಬೇಕು? ಆಸ್ಪತ್ರೆಯಲ್ಲಿ ಸರಿಯಾದಂತ ಬೆಡ್ಗಳಿಲ್ಲ, ರೋಗಿಗಳ ಸಂಬಂಧಿಕರು ಬಂದಿರ್ತಾರಲ್ಲ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ಗಳಿಲ್ಲ. ವಿಚಿತ್ರ ಆಸ್ಪತ್ರೆ. ಲೋಕಾಯುಕ್ತದವರು ದಿಢೀರ್ ಅಂತ ಹೋದಾಗ ಗೊತ್ತಾಗಿದೆ. ಅಲ್ಲಿ ಡಾಕ್ಟರ್ಗಳು ಕೇಳಿದ್ದಾರೆ, ಡಾಕ್ಟ್ರೇ, ಇಂಥ ಬೆಡ್ ಮೇಲೆ ನೀವು ಮಲಗ್ತೀರೇನ್ರಿ? ದಿಂಬು ಬೆಡ್ ನೋಡಿದ್ರೆ ಜೈಲಲ್ಲೂ ಇಲ್ಲಿ ಈ ರೀತಿಯಾಗಿರೋದಿಲ್ಲ, ಹಂಗಿದೆ ಇದು. 6th ಫ್ಲೋರ್ ಬಿಲ್ಡಿಂಗ್ ಇದೆ, ಬೆಡ್ ಇಲ್ಲ, ನೀರಿಲ್ಲ, ಈ ರೀತಿ ಆಗಾದ್ರೆ ಹೆಂಗೆ? ರೋಗಿಗಳು ಅವರ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಇಲ್ಲಿ, ಇನ್ನೂ ರೋಗಗಳನ್ನ ಹತ್ತಿಸ್ಕೊಳ್ಳೋದಕ್ಕೆ ಬಂದಿಲ್ಲ, ಅಂಟಿಸ್ಕೊಳ್ಳೋದಕ್ಕೆ ಬಂದಿಲ್ಲ. ರೋಗಿ ಸಂಬಂಧಿಕರಿಗೆ ಕೂರೋದಕ್ಕೆ ಚೇರ್ಗಳಿಲ್ಲ. ಆಸ್ಪತ್ರೆ ಹೆಂಗ್ ನಡೆಸ್ತಾ ಇದ್ದೀರಾ ನೀವೆಲ್ಲ? ಕೋಟಿ ಕೋಟಿ ಹಣ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಏನ್ ನಡೆಸ್ತಾ ಇದ್ದೀರಾ ಇಲ್ಲಿ? ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಉಪಲೋಕಾಯುಕ್ತ ಇಲ್ಲಿ ತರಾಟೆಗೆ ತೆಗೆದುಕೊಂಡಿರೋದು ಅಲ್ಲಿನ ಡಾಕ್ಟರ್ಗಳನ್ನ. ಅವ್ರು ಜೈಲಲ್ಲಿ ಇಷ್ಟಿದ್ರು ಹೊಡಿತಾರ, ಅವರು ಸ್ಟ್ರೈಕ್ ಮಾಡ್ಬಿಡ್ತಾರೆ, ಗಲಾಟೆ ಮಾಡ್ತಾರೆ. ಇವ್ರು ಯಾರು ನಿಮ್ಮನ್ನು ಮಾತಾಡೋರಿಲ್ಲ ಪಾಪ. ಅವರು ವರ್ಕ್ ದನ್ ಜೈಲರ್, ಪ್ರಿಸ್ನರ್ಸ್ಗಿಂತ ವರ್ಸ್ಟ್ ಆಗಿದ್ದಾರೆ ನಿಮಗೆ. ಹೋಗಿದ್ದೀರಾ? ಹೋಗ್ಬೋದು ಸರ್. ಹೊರಗಡೆ ನೀರು ಕುಡಿಬೇಕಾದ್ರೆ ಹಂಗೆ ಹೊರಗಡೆ ಅಲ್ಲಿ ಗೇಟ್ ಎಷ್ಟು ದೂರ ಆಗುತ್ತೆ? ಕುಡಿಯೋ ನೀರು ಎಲ್ಲಿದೆ? ಎಲ್ಲಿಂದ ತರ್ತಾ ಇದ್ರು? ಈ ಮಾಡಿರ್ಲಿಲ್ವಾ ನೀರು? ಎಲ್ಲೂ ಇಲ್ಲ, ಕೆಳಗಡೆ ಒಂದೇ ಎಲ್ಲೂ ಇಲ್ಲ, ಯಾವ ಫ್ಲೋರ್ ಇಲ್ಲ ಎಕ್ಸೆಪ್ಟ್ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಎಷ್ಟು ಒಂದೇ ಒಂದು ಕುಡಿಯಕ್ಕೆ ನೀರು ಎಮರ್ಜೆನ್ಸಿ ಹೋಗ್ತಾರೆ. ಈಚ್ ಫ್ಲೋರ್ ಒಂದು ಡಾಕ್ಟ್ರಿ ಎಷ್ಟಾಗ್ಬಿಡ್ತಾರೆ? ಒಂದೊಂದು ಫ್ಲೋರ್ ಒಂದು ಇದಕ್ಕಾಗಲ್ಲ ನಿಮ್ಗೆ. ಕುಡಿಯೋ ನೀರು ಎಷ್ಟಾಗ್ಬಿಡ್ತಾರೆ? 3 ಫ್ಲೋರ್ ಎಷ್ಟು? ಒಂದು ಫಿಲ್ಟ್ರು ಇನ್ನ ಸಣ್ಣ ಬರ್ತವೆ, 15 ಫಿಲ್ಟ್ರು ಒಂದೊಂದು ಫ್ಲೋರ್ ಒಂದು ಡಾಕ್ಟ್ರಿ ಕುಡಿಯಕ್ಕೆ. ನೀವು ಒಂದು ಡಾಕ್ಟ್ರಿ ಬೇಕಾಗಿಲ್ಲ, ಇಷ್ಟು ಬರ್ತವೆ ಸಣ್ಣದು. ನಿಮ್ಗೆ ಇದೆಲ್ಲ ಆಗ್ತದಿಲ್ಲ, ಸಣ್ಣ ಸಣ್ಣ ಆಲ್ಬಗಳು 7-8 ಸಾವಿರ ಬರ್ತವೆ. ಎಮರ್ಜೆನ್ಸಿ ಈಚ್ ಫ್ಲೋರ್ ನೀವು ಡಾಕ್ಟರ್ ಮೇಲೆ ಕೆಲಸ ಮಾಡಕ್ ಬರ್ತೀರಿ, ಮತ್ತೆ ಕುಡಿಯಕ್ಕೆ ಬರ್ಕೊಂಡು ಹೋಗ್ತೀರಾ? ಹೆಂಗ ಹೋಗ್ತಾರೆ ಸರ್? ನರ್ಸ್ಗಳು ಕೆಲಸ ಮಾಡ್ತಾರೆ ಮೇಲೆ. ಎಮರ್ಜೆನ್ಸಿ ನೀವು ಕುಡಿಬೇಕು, ಎಲ್ಲಿ ಹೋಗ್ತಾರೆ ಕೆಳಗಡೆ ಅವರು? ಸರ್ ಇವಾಗ ಇನ್ಚಾರ್ಜ್ ಆಫೀಸ್ ಏನಂತ ಅಡ್ವೈಸ್ ಮಾಡಿದ್ರಿ ಫೈನಾನ್ಸು? ಈಚ್ ಫ್ಲೋರ್ ಡ್ರಿಂಕಿಂಗ್ ವಾಟರ್ ಕ್ಲೀನ್ ಮಾಡಿದ್ರಿ ಎಲ್ಲ ಲೈಟ್ ಇದೆಲ್ಲ ಫಿಟ್ ಮಾಡ್ತೀವಿ. ಆ ಬೆಳಿಗ್ಗೆ ಕಾರಣ ಬಿಡ್ಬೋದು, ಇಲ್ಲ ಹಾಕ್ಸಿ ಪೈಪ್ ಹಾಕ್ಸಿ. ಕುಡಿಯಕ್ಕೆ ನೀರು ಎಮರ್ಜೆನ್ಸಿ ಹೋಗ್ತಾರೆ. ಈಚ್ ಫ್ಲೋರ್ ಒಂದು ಡಾಕ್ಟ್ರಿ ಎಷ್ಟಾಗ್ಬಿಡ್ತಾರೆ?
ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಆಸ್ಪತ್ರೆ ಅಂದ್ರೆ ಹಿಂಗೂ ಇರುತ್ತಾ ಅನ್ನೋ ಪ್ರಶ್ನೆ, ನೀರಿರಲ್ಲ, ಬೆಡ್ ಸರಿಯಾಗಿರಲ್ಲ ಅಂತ ಅಂದ್ರೆ ಹೆಂಗೆ? ಜೊತೆಗೆ ಉಪಲೋಕಾಯುಕ್ತದವರು ಯಾವಾಗ ದಾಳಿಯನ್ನ ನಡೆಸಿದ್ರು, ಅದಾದ ನಂತರ ಏನಾಯ್ತು ಅಲ್ಲಿ, ಜೊತೆಗೆ ಆ ರೋಗಿಗಳು ಏನ್ ಹೇಳಿದ್ರು, ಡಾಕ್ಟರ್ಸ್ ಏನ್ ಹೇಳಿದ್ರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನು ಬೀದರ್ನ ಜಿಲ್ಲಾಸ್ಪತ್ರೆಗೆ ಬ್ರಿಮ್ಸ್ಗೆ ಉಪಲೋಕಾಯುಕ್ತ ಆಗಿರುವಂತಹ ಬಿ ವೀರಪ್ಪನವರಿಂದು ಬೆಳಿಗ್ಗೆ ದಿಢೀರ್ನೆ ಭೇಟಿ ನೀಡಿರುವಂತದ್ದು. ಅಂತಂದ್ರೆ ಪ್ರಮುಖವಾಗಿ ಬೀದರ್ನ ವಿವಿಧ ಪ್ರದೇಶಗಳಲ್ಲಿ ಇವರು ಭೇಟಿ ನೀಡ್ತಾ ಇದ್ದಾರೆ. ಈಗ ಅಂತಂದ್ರೆ ಹಿಂದೆ ಬಸ್ ಸ್ಟ್ಯಾಂಡ್ ಕೂಡ ಭೇಟಿ ನೀಡಿದ್ರು, ಮತ್ತೆ ಹೋಟೆಲ್ಗಳಲ್ಲಿ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಯಾವ ರೀತಿ ಒಂದು ಅವ್ಯವಸ್ಥೆ ಇದೆ ಅಂತ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಈಗ ಏನು ಬ್ರಿಮ್ಸ್ ನಲ್ಲಿ ವಿಸಿಟ್ ಮಾಡಿದ ತಕ್ಷಣ ಸಾಕಷ್ಟು ಅಂದರೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ, ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನೇ ಇಲ್ಲ ಅಂತ ಏನು ಉಪಲೋಕಾಯುಕ್ತರು ಅಧಿಕಾರಿಗಳ ಮೇಲೆ, ಅಲ್ಲಿನ ವೈದ್ಯರ ಮೇಲೆ ಗರಂ ಆಗಿದ್ದಾರೆ. ಪ್ರಮುಖವಾಗಿ ಏನು 6 ಅಂತಸ್ತಿನ ಕಟ್ಟಡ ಇದೆ, ಇಲ್ಲಿ ರೋಗಿಗಳಿಗೆ ಕುಡಿಯಲು ನೀರಿಲ್ಲ ಅಂತ ಏನು ಗರಂ ಆಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಏನು ಬೆಡ್ ಇರುತ್ತೆ, ಬೆಡ್ ಆಗಿರ್ಬೋದು ದಿಂಬು ಸಂಪೂರ್ಣವಾಗಿ ಹರಿದು ಹೋಗಿ ಇದಾವೆ. ಸಾಕಷ್ಟು ಅನುದಾನ ಬರ್ತಾ ಇದೆ, ನೀವು ಏನ್ ಮಾಡ್ತಾ ಇದ್ದೀರಿ ವೈದ್ಯ, ಇದೇ ರೀತಿ ನೀವು ಏನು ಆಸ್ಪತ್ರೆ ನಡೆಸ್ತಿದ್ದೀರಾ ಅಂತ ಸಾಕಷ್ಟು ಒಂದು ಗರಂ ಆಗಿರುವಂತದ್ದು. ಇದು ಜೈಲ್ ತರ ಕಾಣ್ತಾ ಇದೆ ಅಂತ ಕೂಡ ಅಲ್ಲಿನ ಬ್ರಿಮ್ಸ್ ಡೈರೆಕ್ಟರ್ ಅವರಿಗೆ ಹೇಳಿರುವಂತದ್ದು. ಮತ್ತೆ ಏನು ರೋಗಿಗಳು ಬರ್ತಾರೆ ಅಲ್ಲಿ ಚಿಕಿತ್ಸೆಗೆಂದು, ರೋಗಿಗಳಿಗೆ ಏನು ಹೊರಗಡೆಯಿಂದ ನೀವು ಮೆಡಿಸಿನ್ಸ್ ಬರ್ದು ಕೊಡ್ತಾ ಇದ್ದೀರಿ, ಯಾಕೆ ಎಲ್ಲಿ ಹೋಗ್ತಾ ಇದೆ ಸರ್ಕಾರದಿಂದ ಬಂದಿರುವಂತಹ ಅನುದಾನ ಎಲ್ಲ ಹೋಗ್ತಾ ಇದೆ, ಮತ್ತೆ ಮೆಡಿಸಿನ್ಸ್ ಎಲ್ಲಿ ಹೋಗ್ತಾ ಇದೆ ಅಂತ ಅವ್ರು ಕೂಡ ಪ್ರಶ್ನೆ ಮಾಡಿರುವಂತದ್ದು. ಮತ್ತೆ ಅಲ್ಲೇ ಒಬ್ರು ಲ್ಯಾಬ್ ಟೆಕ್ನಿಷಿಯನ್ಸ್ ಬಳಿ 1 ಲಕ್ಷ ರೂಪಾಯಿ ನಗದು ಹಣ ಕೂಡ ಪತ್ತೆ ಆಗಿದೆ. ಹೀಗಾಗಿ ಈ ಹಣ ಎಲ್ಲಿಂದ ಬಂತು ಅಂತ ಕೂಡ ಅವರು ಸಾಕಷ್ಟು ಪ್ರಶ್ನೆ ಮಾಡಿದರೆ, ಜೊತೆಗೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು. ಶಿವಯ್ಯ, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಬ್ರಿಮ್ಸ್ ಅವ್ಯವಸ್ಥೆಯ ಆಗರದ ಮಧ್ಯೆ ಸಿಕ್ತು ಕಂತೆ ಕಂತೆ ದುಡ್ಡು. ಉಪಲೋಕಾಯುಕ್ತ ಬಿ ವೀರಪ್ಪ ರೌಂಡ್ಸ್ ವೇಳೆ ಲಕ್ಷ ಹಣ ಪತ್ತೆಯಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಸಂಜು ಕುಮಾರ್ 1 ಲಕ್ಷ ನಗದು ಮತ್ತು 1 ಲಕ್ಷದ ಚೆಕ್ ಪತ್ತೆಯಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಹೇಗೆ ಬಂತು ಅಂತ ವೈದ್ಯಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಹತ್ತಿರ ಹಣ ಹೇಗೆ ಪತ್ತೆಯಾಯಿತು ಅಂತ ವೈದ್ಯರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಹಣದ ಮಾಹಿತಿ ಕೇಳಿದಾಗ ತಡಬಡಾಯಿಸಿದ್ದಾರೆ ಲ್ಯಾಬ್ ಟೆಕ್ನಿಷಿಯನ್. ಸಿಕ್ಕಿರುವ ಹಣ ಜಪ್ತಿ ಮಾಡಿ ಸುಮೋಟೋ ಕೇಸ್ ದಾಖಲಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬ್ರಿಮ್ಸ್ ಅವ್ಯವಸ್ಥೆಯ ಆಗರದ ಮಧ್ಯೆ ಲಕ್ಷ ಹಣ ಸಿಕ್ಕಿರೋದು. ಉಪಲೋಕಾಯುಕ್ತ ಬಿ ವೀರಪ್ಪ ರೌಂಡ್ಸ್ ವೇಳೆ ಸಿಕ್ಕಿರುವಂತಹ ಹಣ ಇದು. 1 ಲಕ್ಷ ನಗದು, 1 ಲಕ್ಷದ ಚೆಕ್ ಕೂಡ ಪತ್ತೆಯಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟು ಹಣ ಹೆಂಗ ಬಂತು ಅನ್ನೋದು ಪ್ರಶ್ನೆಯಾಗಿರೋದೀಗ. ವೈದ್ಯರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಣದ ಮಾಹಿತಿ ಕೇಳಿದಾಗ ತಡಬಡಾಯಿಸಿದ್ದಾರೆ ಲ್ಯಾಬ್ ಟೆಕ್ನಿಷಿಯನ್. ಸಿಕ್ಕಿರುವ ಹಣ ಜಪ್ತಿ ಮಾಡಿದ್ದಾರೆ. ಸುಮೋಟೋ ಕೇಸ್ ದಾಖಲೆಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಈಗ ಉಪಲೋಕಾಯುಕ್ತ ವೀರಪ್ಪ ಅವರು. ನೋಟು ಸಿಕ್ಕಿರೋದು ಒಂದು ಬ್ಯಾಗ್ ನಲ್ಲಿ, ಲ್ಯಾಬ್ ಟೆಕ್ನಿಷಿಯನ್ ಬ್ಯಾಗ್ ಅಂತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹೆಂಗ್ ಸಿಗೋದಕ್ಕೆ ಸಾಧ್ಯ? ಇದು ಈಗ ಲೋಕಾಯುಕ್ತದವರು ಮಾಡ್ತಾ ಇರುವಂತ ಪ್ರಶ್ನೆ. ಶಿವಯ್ಯ ಮಠಪತಿ ಗಮನಿಸ್ತಾ ಇದ್ದೀವಿ, ಲೋಕಾಯುಕ್ತದವರು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಒಂದು ಅವ್ಯವಸ್ಥೆ ಪತ್ತೆಯಾಗಿದೆ, ಮತ್ತೊಂದು ಕಡೆ ಈಗ ಲಕ್ಷ ಹಣ ಕೂಡ ಪತ್ತೆಯಾಗಿರೋದು. ಅಂದ್ರೆ ಇದು ಎಲ್ಲಿಂದ ಬಂತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ನಿಜವಾಗ್ಲೂ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಿದು ಹಣದ ವ್ಯವಹಾರ ನಡೀತಾ ಇದೆ, 1 ಲಕ್ಷ ಹಣ ಇಲ್ಲಿ ಹೇಗೆ ಪತ್ತೆ ಆಯ್ತು ಅನ್ನೋದು ಕೂಡ ಉಪಲೋಕಾಯುಕ್ತರು ಪ್ರಶ್ನೆಯನ್ನ ಮಾಡಿದ್ದಾರೆ. ಏನು ಕೆಳಕೋಣೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಈ ಒಂದು ಕೋಣೆಗೆ ಅವ್ರು ಬಂದು ಪರಿಶೀಲನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಕಾರ್ಯನಿರ್ವಹಿಸುತ್ತಿರುವಂತಹ ಲ್ಯಾಬ್ ಟೆಕ್ನಿಷಿಯನ್ ಬಳಿ 1 ಲಕ್ಷ ರೂಪಾಯಿ ಹಣ ಮತ್ತೆ ಒಂದು ಚೆಕ್ ಕೂಡ ಪತ್ತೆಯಾಗಿದೆ. ಹೀಗಾಗಿ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ, ಇಲ್ಲಿ ಏನ್ ನಡೀತಾ ಇದೆ, ಹಣದ ವ್ಯವಹಾರ ಯಾಕಾಗ್ತಾ ಇದೆ, ಒಂದು ಸರ್ಕಾರಿ ಆಸ್ಪತ್ರೆ ಇದೆ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಂದ ಪ್ರಶ್ನೆ ಕೇಳಿದ್ರೆ ಯಾವುದೇ ರೀತಿಯ ಉತ್ತರ ಆ ಸಿಬ್ಬಂದಿ ಕೊಟ್ಟಿಲ್ಲ. ಹೀಗಾಗಿ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಈ ಕುರಿತು ತನಿಖೆ ಮಾಡ್ಬೇಕಂತ ಉಪಲೋಕಾಯುಕ್ತರು ಕೂಡ ಹೇಳಿರುವಂತದ್ದು. ಅಂತಂದ್ರೆ ಆ ದುಡ್ಡು ಎಲ್ಲಿಂದ ಬಂತು ಏನು ಅನ್ನೋದು ಕೂಡ ಇನ್ನೂ ಖಚಿತವಾಗಿ ಗೊತ್ತಾಗಿಲ್ಲ. ಹೀಗಾಗಿ ಈಗೇನು ಆ ಕುರಿತಂತೆ ಕೇಸ್ ದಾಖಲು ಮಾಡಿಕೊಂಡು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಪಲೋಕಾಯುಕ್ತ ಬಿ ವೀರಪ್ಪ ಕೂಡ ಸೂಚನೆಯನ್ನು ನೀಡಿರುವಂತದ್ದು. ರಾಮ್, ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ
ಎಂಟ್ರಿ ಕೊಟ್ಟಾಗ ಲೋಕಾಯುಕ್ತದವರಿಗೆ ಕಂಡು ಬಂದಿದ್ದು ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಒಂದು ಬೆಡ್ ವ್ಯವಸ್ಥೆ ಇಲ್ಲ ರೋಗಿಗಳಿಗೆ. ರೋಗಿಗಳ ಸಂಬಂಧಿಕರು ಬಂದಿರ್ತಾರಲ್ಲ ಅವರಿಗೆ ಕೂತ್ಕೊಳ್ಳೋದಕ್ಕೊಂದು ಚೇರ್ ಇಲ್ಲ. 6 ಫ್ಲೋರ್ ಬಿಲ್ಡಿಂಗ್ ಅದು, ನೀರು ಕೂಡ ಬರೋದಿಲ್ಲ ಅಂತೆ, ನೀರು ಕೂಡ ಇಲ್ಲವಂತ. ಅಂಥ ಪರಿಸ್ಥಿತಿಯಲ್ಲಿ ರೋಗಿಗಳು ಅಲ್ಲಿ ಇರಬೇಕು. ಅವರು ಆರೋಗ್ಯ ಸರಿ ಮಾಡ್ಕೊಳ್ಳೋದಕ್ಕೆ ಹೋಗಿದಾರೋ ಪಾಪ, ಮತ್ತೆ ಬೇರೆ ಬೇರೆ ರೋಗಗಳನ್ನ ಅಂಟಿಸ್ಕೊಂಡು ಬರೋದಕ್ಕೆ ಹೋಗಿದಾರೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಂಥ ಆಸ್ಪತ್ರೆ ಅದು. ಸೊ ಹಾಗಾಗಿನೇ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವೆಲ್ಲ ಇಂಥ ಬೆಡ್ ಮೇಲೆ ಮಲಗ್ತೀರೇನ್ರಿ ಅಂತ ಹೇಳಿ ಡಾಕ್ಟರ್ಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಅದಾದ ನಂತರ ಹುಡುಕ್ತಾ ಹೋದಂಗೆ ಲ್ಯಾಬ್ ಟೆಕ್ನಿಷಿಯನ್ ಬ್ಯಾಗ್ನಲ್ಲಿ ಲಕ್ಷ ರೂಪಾಯಿ ಹಣ ಪತ್ತೆ ಆಗಿರುತ್ತೆ. ಈ ಹಣ ಎಲ್ಲಿಂದ ಬಂತು, ಹಣದ ಮೂಲ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೆಯುತ್ತೆ. ಜೊತೆಗೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳೋದಕ್ಕೆ ಈಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.